ಪ್ರಶ್ನೆ 1. ಕರ್ನಾಟಕದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಎ. ದ.ರಾ ಬೇಂದ್ರೆ, ಬಿ. ಕುವೆಂಪು, ಸಿ. ಶಿವರಾಮ್ ಕಾರಂತ್, ಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದ ಉತ್ತರ ಬಿ. ಕುವೆಂಪು. 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ. ಪ್ರಶ್ನೆ 2. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು? ಎ. ಡಾಕ್ಟರ್ ರಾಜ್ಕುಮಾರ್, ಬಿ. ಎಸ್. ನಿಜಲಿಂಗಪ್ಪ, ಸಿ. ವಿಶ್ವೇಶ್ವರಯ್ಯ, ಡಿ. ಭೀಮ್ಸೆನ್ ಜೋಶಿ. ಸರಿಯಾದ ಉತ್ತರ ಎ. ಡಾಕ್ಟರ್ ರಾಜ್ಕುಮಾರ್. 1992ರಲ್ಲಿ ಕುವೆಂಪು ಅವರೊಂದಿಗೆ ಮೊದಲು ಪಡೆದವರು. ಪ್ರಶ್ನೆ 3. ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಎ. ಸರ್ ಎಂ ವಿಶ್ವೇಶ್ವರಯ್ಯ, ಬಿ. ಮಿರ್ಜಾ ಇಸ್ಮಾಯಿಲ್, ಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಿ. ಕೆಂಗಲ್ ಹನುಮಂತಯ್ಯ. ಸರಿಯಾದ ಉತ್ತರ ಎ. ಸರ್ ಎಂ ವಿಶ್ವೇಶ್ವರಯ್ಯ. ಇವರ ಜನ್ಮ ದಿನವನ್ನು ಇಂಜಿನಿಯರ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಶ್ನೆ 4. ಕರ್ನಾಟಕದ ಗಾನ ಗಂಧರ್ವ ಎಂದು ಪ್ರಖ್ಯಾತರಾದವರು ಯಾರು? ಎ. ಪಿ. ಕಾಳಿಂಗರಾವ್, ಬಿ. ಡಾಕ್ಟರ್ ರಾಜ್ಕುಮಾರ್, ಸಿ. ಸಿ. ಅಶ್ವಥ್, ಡಿ. ಭೀಮ್ಸೆನ್ ಜೋಶಿ. ಸರಿಯಾದ ಉತ್ತರ ಬಿ. ಡಾಕ್ಟರ್ ರಾಜ್ಕುಮಾರ್. ಅವರ ಕಂಚಿನ ಕಂಠ ಮತ್ತು ನಟನೆಗಾಗಿ ಈ ಬಿರುದು ನೀಡಲಾಗಿದೆ. ಪ್ರಶ್ನೆ 5. ಬೆಂಗಳೂರು ನಗರದ ಸಂಸ್ಥಾಪಕರು ಯಾರು? ಎ. ಕೆಂಪೇಗೌಡ, ಬಿ. ಹೈದರ್ ಅಲಿ, ಸಿ. ಟಿಪ್ಪು ಸುಲ್ತಾನ್, ಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಎ. ಕೆಂಪೇಗೌಡ. 1537ರಲ್ಲಿ ಬೆಂಗಳೂರನ್ನು ನಿರ್ಮಿಸಿದರು. ಪ್ರಶ್ನೆ 6. ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಎ. ಆಲೂರ್ ವೆಂಕಟರಾವ್, ಬಿ. ಹರ್ಡೇಕರ್ ಮಂಜಪ್ಪ, ಸಿ. ಕುವೆಂಪು, ಡಿ. ಬಿ. ಎಂ. ಶ್ರೀಕಂಠಯ್ಯ. ಸರಿಯಾದ ಉತ್ತರ ಎ. ಆಲೂರ್ ವೆಂಕಟರಾವ್. ಕರ್ನಾಟಕದ ಏಕೀಕರಣದ ಚಳುವಳಿಯ ಪ್ರಮುಖ ನಾಯಕ. ಪ್ರಶ್ನೆ 7. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವರ್ಷ ಯಾವುದು? ಎ. 1857, ಬಿ. 1824, ಸಿ. 1885, ಡಿ. 1799. ಸರಿಯಾದ ಉತ್ತರ ಬಿ. 1824. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದರು. ಪ್ರಶ್ನೆ 8. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು? ಎ. ಸರ್ ಎಂ ವಿಶ್ವೇಶ್ವರಯ್ಯ, ಬಿ. ಸಿ. ಎನ್. ರಾವ್, ಸಿ. ಭೀಮ್ಸೆನ್ ಜೋಶಿ, ಡಿ. ಶಕುಂತಲಾ ದೇವಿ. ಸರಿಯಾದ ಉತ್ತರ ಎ. ಸರ್ ಎಂ ವಿಶ್ವೇಶ್ವರಯ್ಯ 1955ರಲ್ಲಿ ಪಡೆದರು. ಪ್ರಶ್ನೆ 9. ಮಾನವ ಗಣಕಯಂತ್ರ ಎಂದು ಪ್ರಸಿದ್ಧರಾದವರು ಯಾರು? ಎ. ಸರ್ ಎಂ ವಿಶ್ವೇಶ್ವರಯ್ಯ, ಬಿ. ಶಕುಂತಲಾ ದೇವಿ, ಸಿ. ಯು. ಆರ್. ರಾವ್, ಡಿ. ಸತೀಶ್ ಧವನ್. ಸರಿಯಾದ ಉತ್ತರ ಬಿ. ಶಕುಂತಲಾ ದೇವಿ. ಸಂಕೀರ್ಣ ಗಣಿತದ ಲೆಕ್ಕಗಳನ್ನು ವೇಗವಾಗಿ ಬಿಡಿಸುತ್ತಿದ್ದರು. ಪ್ರಶ್ನೆ 10. ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಪ್ರಸಿದ್ಧ ಕನ್ನಡಿಗ ಯಾರು? ಎ. ಅಜೀಂ ಪ್ರೇಮ್ಜಿ, ಬಿ. ಎನ್. ಆರ್. ನಾರಾಯಣಮೂರ್ತಿ, ಸಿ. ಕಿರಣ್ ಮಂಜುದರ್ ಶಾ, ಡಿ. ವಿಜಯ್ ಮಲ್ಯ. ಸರಿಯಾದ ಉತ್ತರ ಬಿ. ಎನ್. ಆರ್. ನಾರಾಯಣಮೂರ್ತಿ. ಜಾಗತಿಕ ಮಟ್ಟದಲ್ಲಿ ಐಟಿ ಉದ್ಯಮದ ಮುಂಚೂಣಿ ನಾಯಕ. ಪ್ರಶ್ನೆ 11. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಪ್ರಮುಖ ನಾಯಕ ಯಾರು? ಎ. ಎಸ್. ನಿಜಲಿಂಗಪ್ಪ,
ಬಿ ಕೆಂಗಲ್ ಹನುಮಂತಯ್ಯ, ಸಿ ಆಲೂರ್ ವೆಂಕಟ್ರಾವ್, ಡಿ ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲರೂ. ಈ ಎಲ್ಲಾ ನಾಯಕರು ಏಕೀಕರಣಕ್ಕೆ ಶ್ರಮಿಸಿದ್ದಾರೆ. ಪ್ರಶ್ನೆ 12. ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಬಿ.ಎಂ. ಶ್ರೀಕಂಠಯ್ಯ, ಬಿ ಕುವೆಂಪು, ಸಿ ತೀನಂ ಶ್ರೀಕಂಠಯ್ಯ, ಡಿ ಪಂಜೆ ಮಂಗೇಶರಾಯರು. ಸರಿಯಾದ ಉತ್ತರ ಎ ಬಿ.ಎಂ. ಶ್ರೀಕಂಠಯ್ಯ. ಕನ್ನಡ ಸಾಹಿತ್ಯಕ್ಕೆ ಹೊಸ ತಿರುವು ನೀಡಿದವರು. ಪ್ರಶ್ನೆ 13. ಹಸಿರು ಕ್ರಾಂತಿಯ ಹರಿಕಾರ ಎಂದು ಕರ್ನಾಟಕದಲ್ಲಿ ಯಾರನ್ನು ಗುರುತಿಸಲಾಗುತ್ತದೆ? ಎ ಎಚ್ ಡಿ ದೇವೇಗೌಡ, ಬಿ ಕೆಂಗಲ್ ಹನುಮಂತಯ್ಯ, ಸಿ ಎಸ್ ನಿಜಲಿಂಗಪ್ಪ, ಡಿ ದೇವರಾಜ್ ಅರಸು. ಸರಿಯಾದ ಉತ್ತರ ಡಿ ದೇವರಾಜ್ ಅರಸು. ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದವರು. ಪ್ರಶ್ನೆ 14. ಮೈಸೂರು ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಎ ಹೈದರ್ ಅಲಿ, ಬಿ ಟಿಪ್ಪು ಸುಲ್ತಾನ್, ಸಿ ಕೃಷ್ಣರಾಜ ಒಡೆಯರ್, ಡಿ ಶಿವಾಜಿ. ಸರಿಯಾದ ಉತ್ತರ ಬಿ ಟಿಪ್ಪು ಸುಲ್ತಾನ್. ಅವರ ಶೌರ್ಯಕ್ಕಾಗಿ ಈ ಹೆಸರು ಬಂದಿದೆ. ಪ್ರಶ್ನೆ 15. ಭಾರತದ ಪ್ರಧಾನಮಂತ್ರಿಯಾದ ಏಕೈಕ ಕನ್ನಡಿಗ ಯಾರು? ಎ ಎಸ್ ಆರ್ ಬೊಮ್ಮಾಯಿ, ಬಿ ಎಚ್ ಡಿ ದೇವೇಗೌಡ, ಸಿ ನಿಜಲಿಂಗಪ್ಪ, ಡಿ ವೀರೇಂದ್ರ ಪಾಟೀಲ್. ಸರಿಯಾದ ಉತ್ತರ ಬಿ ಎಚ್ ಡಿ ದೇವೇಗೌಡ. 1966ರಿಂದ 1997ರವರೆಗೆ ಭಾರತದ ಪ್ರಧಾನಿಯಾಗಿದ್ದರು. ಪ್ರಶ್ನೆ 16. ದಾಸ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಪುರಂದರದಾಸರು, ಬಿ ಕನಕದಾಸರು, ಸಿ ಜಗನ್ನಾಥದಾಸರು, ಡಿ ವಿಜಯದಾಸರು. ಸರಿಯಾದ ಉತ್ತರ ಎ ಪುರಂದರದಾಸರು. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಪ್ರಶ್ನೆ 17. ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಸ್ಥಾಪಿಸಿದ ಪೀಠ ಎಲ್ಲಿದೆ? ಎ ರಂಭಾಪುರಿ, ಬಿ ಸಿರಿಗೆರೆ, ಸಿ ಸುತ್ತೂರು, ಡಿ ಆದಿಚುಂಚನಗಿರಿ. ಸರಿಯಾದ ಉತ್ತರ ಎ ರಂಭಾಪುರಿ, ಬಾಳೆಹೊನ್ನೂರು. ಪ್ರಶ್ನೆ 18. ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಎಸ್ ಎಂ ಕೃಷ್ಣ, ಬಿ ಬಿ ಎಸ್ ಯಡಿಯೂರಪ್ಪ, ಸಿ ಸಿದ್ದರಾಮಯ್ಯ, ಡಿ ರಾಮಕೃಷ್ಣ ಹೆಗಡೆ. ಸರಿಯಾದ ಉತ್ತರ ಎ ರಾಮಕೃಷ್ಣ ಹೆಗಡೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ವಿದೇಶಾಂಗ ಸಚಿವರಾಗಿದ್ದರು. ಪ್ರಶ್ನೆ 19. ಕೈಗಾ ಅಣು ವಿದ್ಯುತ್ ಸ್ಥಾವರದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಜ್ಞಾನಿ ಯಾರು? ಎ ರಾಜಾ ರಾಮಣ್ಣ, ಬಿ ಯು ಆರ್ ರಾವ್, ಸಿ ಸಿ ಎನ್ ರಾವ್, ಡಿ ಸತೀಶ್ ಧವನ್. ಸರಿಯಾದ ಉತ್ತರ ಎ ರಾಜಾ ರಾಮಣ್ಣ, ಪ್ರಖ್ಯಾತ ಅಣು ವಿಜ್ಞಾನಿ. ಈ ವಿಡಿಯೋದ ಕೊನೆಯ ಪ್ರಶ್ನೆ. ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಎ ಸುಧಾಮೂರ್ತಿ, ಬಿ ಬಿ ಟಿ ಲತಾ ನಾಯಕ್, ಸಿ ಮಾರ್ಗ್ರೆಟ್ ಆಳ್ವಾ, ಡಿ ಯಾರೂ ಇಲ್ಲ. ಸರಿಯಾದ ಉತ್ತರ ಡಿ ಯಾರೂ ಇಲ್ಲ. ಕರ್ನಾಟಕದಲ್ಲಿ ಈವರೆಗೆ ಯಾವುದೇ ಮಹಿಳೆ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿಲ್ಲ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.